ಒಳಗೆ ಕಾಣುತ್ತಾರೆ ಬಾರಿ ಸ್ಟ್ರೇಂಜರ್ಸ್ ಎನಿಮೀಸ್ ಎಲ್ಲೆಲ್ಲೂ ಎನಿಮೀಸ್ ಎಲ್ಲ ಮುಗಿದೆಂದರೆ ಮತ್ತೆ ಹುಟ್ಟಿ ಬರುವರೆ ಹುಲ್ಲಿಗೆ ಗಟ್ಟಿಗೆ ಇಷ್ಟು ಸಾಲದಲ್ಲೇ ಫೈಟಿಗೆ ಬೇಕು ಮಿಂಚಿನಂತ ನಿನ್ನ ಬಾಡಿಗೆ ಗಾಡು ಯಾರು ಎಲ್ಲವೋ ಒಂದೊಂದು ಏಟಿಗೆ ನೀನು ಭರಿಸಬೇಕು ನಿನ್ನ ಲೈಫ್ ಎಲ್ಲೆ ಸೆಟ್ ಎಲ್ಲ ನುಗ್ಗ ಮುಂಚೆ ಯೋಚಿಸಿದು ಹಾವು ಏನಿ ಆಟವಲ್ಲ ಚಕ್ರಾಸ್ತಿರುವ ಬಂದರಷ್ಟು ಸಾಲದಿ ಮರ್ಮವನ್ನು ಭೇದಿಸು ಕೇಳಿದಷ್ಟು ಸುಲಭವಲ್ಲ ಚಕ್ರಾವ್ಯೂಹ ನೀನು ಚಕ್ರಾವ್ಯೂಹ ಕುಂದವಿಲ್ಲ ಆಟವಲ್ಲ ಅಂದಷ್ಟೇ ನೀನು ಚಕ್ರಾವ್ಯೂಹ ಈ ಮರ್ಮವನ್ನು ಭೇದಿಸಿ ನೀನಾಗು ಬ್ರ್ಯಾಂಡ್ ಇಷ್ಟು ದಿನ ಆದ್ಮೇಲೆ ಈ ಕೃಷ್ಣ ನನ್ನ ಕೈಗೆ ಬಂದಾದ್ರು ಕಳ್ತನ ಮಾಡೋದು ದೊಡ್ಡ ವಿಷಯ ಅಲ್ಲ. ಕಳ್ತನ ಮಾಡಿದ್ರೆ ಹಿಂಗೂ ಕಳ್ತನ ಮಾಡ್ತೀನಿ ಅಂತ ಪೊಲೀಸರು ಪದ್ರ ಹೊಡ್ಬೇಕು, ಜನಗಳು ಅದ್ರ ಬಾಸ್ ಈ ಕೃಷ್ಣನ ಇಷ್ಟೊಂದು ಕಷ್ಟಪಟ್ಟು ಎತ್ಕೊಂಡ್ ಬಂದ್ರಲ್ಲ, ಇದರಿಂದ ಏನ್ ಬಾಸ್ ಲಾಭ ನಿಮ್ಗೆ? ನಿಮ್ಗೇನೋ ಗೊತ್ತು, ಈ ಕೃಷ್ಣನ್ಗೆ ಶೇರ್ ಮಾರ್ಕೆಟ್ ಅಲ್ಲಿ ಬೆಲೆ ಕಟ್ಟಕ್ಕಾಗ್ಲೇ ಇರೋಷ್ಟು ಬೆಲೆ ಇದೆ. ಇನ್ಮೇಲೆ ಕೌಂಡ್ರೆ ತುಸಾಲೆ ಎಲ್ಲ ಕಡೆ ಮಾತಾಡಿ ಗುರುತಿಸ್ಕೊಳ್ಳೋ ಅಂತ ಜಾಯಮಾನ ನಂದಲ್ಲ. ನಾನ್ ನಿಂತ್ರೆ ಸಾಕು, ಎದ್ರಾಳಿರೋ ಮುಖದಲ್ಲಿ ಭಯನೇ ಹೇಳುತ್ತೆ ನಾನ್ ಯಾರು ಅಂತ. ಈಗ ತಾನೇ ಎಕ್ಸಾಮ್ ಬರ್ದು ಬಂದಿರೋ ಪೊಲೀಸ್ ತರ ಕಾಣಿಸ್ತೀಯ, ನಿಂಗೆ ಅಷ್ಟೋ ಮೀಟ್ರೇನು? ಮುಖ ನೋಡಿ ಮೆಜರ್ಮೆಂಟ್ ಮಾಡಬೇಡ, ಮುಖದಲ್ಲಿ ಮೀಟ್ರ್ ಕಾಣಲ್ಲ. ತಾಕೊತ್ತಿದ್ರೆ ಥೋಡೆ ತಟ್ ಮುಂದೆ ನಿಂತ್ರು
ನಾನು ಮುಟ್ಟೋ ಚಾನ್ಸ್ ಕೂಡ ನಿನಗೆ ಸಿಗಲ್ಲ. ಏನೋ ನಿದು ಇಲ್ಲೇನೋ ಒಂದು ಇದ್ದಿದ್ದೆ ಯಾವಾಗ್ಲೂ. ಏನಾಯ್ತೋ? ಅದು ಹಂಗಲ್ಲ ಕಣ್ರೋ, ಒಂದು ದೊಡ್ಡ ದೇವಸ್ಥಾನ, ಅಲ್ಲಿ ಕಳ್ತನ ಆಗಿರುತ್ತೆ, ಎಲ್ರೂ ಕೊಡದಾಗ್ತೀಯ. ಅದ್ರ ಜೊತೆ ನನಗೂ ಓದಿದ್ಯಲ್ಲ. ಸೊ ಇದೇ ಕನ್ಸು ಎಷ್ಟು ವರ್ಷದಿಂದ ಬೀಳ್ತಿದೆ ನಿನ್ಗೆ? ನಡಿರೋಲೆ ಕೆಲ್ಸಕ್ಕೆ ಲೇಟ್ ಆಯ್ತಲಿ. ಅಯ್ಯೋ ಇವತ್ತು ಕನ್ಸೇನಾ? ತಿರುಪತಿ ತಿಮ್ಮಪ್ಪ, ವಿನಾಯಕ, ವಿಘ್ನೇಶ್ವರ, ಯಾವುದೇ ವಿಘ್ನಗಳು ಇದ್ದೋದಂಗೆ ಕಾಪಾಡ್ಕೊಳ್ಳಪ್ಪ. ಬಂದಪ್ಪ ಶನಿ ಬೆಳಗ್ಗೆನೆ ಹೆಗ್ಲೇರ್ಕೊಳ್ಳಕ್ಕೆ. ಚೆನ್ನಾಗಿದ್ದೀರಾ? ಬಾಪ ಇಲ್ಲಿ ಒಂದು ಟೈಮಿಂಗ್ ಸೆನ್ಸ್ ಇಲ್ವೇನೋ ನಿನ್ಗೆ? ಬೆಳಗ್ಗೆನೆ ಬಂದು ಕಸ ಗುಡಿಸ್ಬಾರ್ದ? ನಾನು ಬಂದು ಕಸ ಗುಡಿಸ್ಲಾ? ಅಣ್ಣ ಅವ್ರ ಕೆಲಸ ಅವರೇ ಮಾಡ್ಕೋಬೇಕಲ್ವೇ ಅಣ್ಣ? ಬಾರೋ ಇಲ್ಲಿ. ಅವ್ರವ್ರ ಕೆಲಸ ಅವರೇ ಮಾಡ್ಕೊಳೋದಿದ್ರೆ ನಿನ್ಗೆ ಯಾಕೋ ಇಟ್ಕೊಂತಿದ್ದೆ? ನೀನು ಒಬ್ಬನೇ ಬಂದಿದ್ಯಲ್ಲ, ಅವ್ರಿಬ್ರೆಲ್ಲೋ? ಅಣ್ಣ ಅವರು ಬಂದೆ 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 ಇವಾಗ ನೀವು ಇಬ್ಬರೇ ಇದ್ದೀರಾ, ಅವನೇನೋ? ಏನಪ್ಪ ಒಬ್ಬೊಬ್ರು ಇಷ್ಟೊಂದು ಲೇಟ್ ಆಗಿ ಬಂದ್ರೆ ಆರ್ಡ್ರ್ ಯಾವ ಥರ ಕೊಡೋದು? ಅಣ್ಣ ಅದು ಪೊಲೀಸ್ದು ಅಪ್ಲಿಕೇಶನ್ ಬಿಟ್ಟಿದಾರ ಅಂತ ನೋಡಕ್ ಹೋಗಿದ್ದೆ, ಹೋದೆ, ಇನ್ನ ಬಿಟ್ಟಿರ್ಲಿಲ್ಲ, ಅದಕ್ಕೆ ಬರೋದು ಲೇಟ್ ಆಗಿತ್ತು. ಹೋಗ್ರ, ಟೈಮ್ ಆಯ್ತು, ಫಸ್ಟ್ ಕೆಲಸ ನೋಡ್ಕೊಳ್ರಿ. ಹರಿವರಾಸನಂ ಸ್ವಾಮಿ ಹಲೋ, ಸರಿ ಸರ್, ಆಯ್ತು ಸರ್, ಕಳಿಸ್ತೀನಿ ಸರ್. ಓಕೆ ಸರ್. ಸೂರ್ಯ ಬಾರೋ ಇಲ್ಲಿ. ಅಣ್ಣ ಬಂದೆ. ನೀನಲ್ಲ ಕಣ, ಅವನಿಗೆ ಕಳ್ಸೋ, ಮಾಡೋ ಕೆಲಸನೇ ನೆಟ್ಟಾಗಿ ಮಾಡಲ್ಲ, ಹಲ್ಲಾಡ್ಸ್ಕೊಂಡ್ ಬಂದ್ಬಿಟ್ಟೆ ಇಲ್ಲಿ. ನೀನೇ ಹೋಗಪ್ಪ. ಅಣ್ಣ ಹೇಳಿ. ಏನೋ ಕರ್ತಿದ್ ಕೂಡ್ಲೆ ಬರಕ್ಕಾಗಲ್ವಾ? ಹೋಗಿ ಆ 2 ಬಾರಿ ನೀರು ಹಾಕ್ಬಾ. ಅಯ್ಯ ಇದಕ್ಕೂ ನನ್ನ ಚಾಳಿ ಬಂತ. ಸೊ ಈಗ ಸರಿ. ಆಯ್ತಾ ಮುಖಕ್ಕೆ ಮಂಗ್ಲಾರ್ತಿ? ನಾನು ಹೇಳೋ ಮತ್ ಕೇಳ್ತೀಯನೋ? ಹೋಗಿ ಹೋಗಿ ಬೈಸ್ಕೊಂತ ಇರ್ತೀಯಲ್ಲ. ಓನರು ಒಂಥರ ದೇವ್ರಿದ್ದಂಗೆ, ಅವ್ರು ಹೊಡೆದು ಓಡಿಸ್ಕೋಬೇಕು, ಬೈದ್ರು ಬೈಸ್ಕೋಬೇಕು. ಅದನ್ನೆಲ್ಲ ತಲೆಗೆ ಹಾಕ್ಕೊಂಡ್ರೆ ಪಾಯಸನೇ ಮೇಲಾಗ. ಸರಿ ಆಯ್ತು ಬಿಡು. ದುಡ್ಡು ಹಬ್ಬಕ್ಕೆ ಒಂದು ಬೋನಸ್ಸಾ? ಕೊಡೋ ಸಂಬಳಕ್ಕೆ ನೆಟ್ಟ ಕೆಲಸ ಮಾಡಲ್ಲ, ಬಾರೋ ಇಲ್ಲಿ. ಹೋಗು. 6.3 ಬೆಳೆದಿದ್ದ ಹೈಟು, ಈ ಯುಗದ ವೈಟ್ ಎಲಿಫೆಂಟು, ಇವನೇ ಹೊಸ ಗವರ್ಮೆಂಟ್. ಐರಾವತ ಐರಾವತ ಗ್ರ್ಯಾಂಡ್, ಐರಾವತ ಗ್ರ್ಯಾಂಡ್, ಐರಾವತ 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 ಗ್ರ್ಯಾಂಡ್, ಐರಾವತ ಗ್ರ್ಯಾಂಡ್, ಐರಾವತ. ಇದೇನಣ್ಣ ಅವಾಗ್ಲಿಂದ ಸುರು ಅಂತಾನೆ ಇದೆಯಾ? ಸಂಜೆ ಆದ್ರೆ ಸಾಕು ಕಣೋ, ಯಾಕೋ ಸುರ ಅನ್ನತ್ತೆ. ಯಾವ್ದಾದ್ರು ಔಷಧಿ ಇದ್ರೆ ಹೇಳೋ. ನೀನೇಣ ಔಷಧಿ ಎದುರುಗಡೆ ಇಟ್ಕೊಂಡು ನನಗೆ ಕೇಳ್ತಾ ಇದೀಯಾ? ದೊಡ್ಡವರು ಹೇಳಿಲ್ವಾ ಸರ್ವರೋಗಕ್ಕೂ ಸಾರಾಯಿ ಸೂಪರ್ ಮದ್ದು ಅಂತ? ಸಂಜೆ ಒಂದು 30 ಲೈಟಾಗಿ ತಗೋ, ಎಲ್ಲ ಸರಿ ಹೋಗುತ್ತೆ. ಹೌದು ಕಣೋ, ಅದು ಸರಿ ಅಲ್ವಾ? ಅಲ್ಲ ಕಣೋ, ತುಂಬಾ ದಿನದಿಂದ ಏನೋ ಕೇಳಬೇಕಂತಿದ್ದೆ. ಸರಿ ಹೇಳೋಣ. ವಯಸ್ಸಿಗೆ ಬಂದಿರೋ ಹುಡುಗರು ಬುಲೆಟ್ ಇಟ್ಕೊಂಡು ಬೀಟ್ ಹಾಕೋ ಟೈಮಲ್ಲಿ ನೀನೇನೋ ಇನ್ನು TVS ಅಲ್ಲೇ ಬರ್ತೀವಿ. TVS ಒಂಥರ ಬಡವ್ರು ಬುಲೆಟ್ ಇದ್ದಂಗೆ ಹಾಕೊಂಡು ನುಗ್ತಾ ಇರೋದೆ. ಸರಿ ಆಯ್ತು ಬಿಡಪ್ಪ. ದುಡ್ಡು ಕಲೆಕ್ಷನ್ದು ಅಣ್ಣ, ಅದು ಸ್ವಲ್ಪ ದುಡ್ಡು ಕೇಳಿದ್ದೆ ನಿಮ್ಮ ಹತ್ರ. ಈಗ ಯಾವುದು ಇಲ್ಲ, ನೋಡೋಣ, ಫೋನ್ ಮಾಡ್ತೀನಿ ತಗೋ. ಹಂಗಲ್ಲ, ಸ್ವಲ್ಪ ಅರ್ಜೆಂಟ್ ಇತ್ತು, ಹಂಗಾಗಿ. ಆಯ್ತು, ಸಾಯಂಕಾಲ ಫೋನ್ ಮಾಡ್ತೀನಿ.
ಮಾಡ್ತೀನಿ ನೋಡು. ಸರಿ. ಸುಂದರ ಯಾಕೋ ಹಂಗ ಆಡ್ತಾ ಇರ್ತಾನ ಅವನು. ಇಲ್ಲ ಅವನಲ್ಲೋ ಯಾಕೋ ಹಿಂಗ್ ಕೂತಿದ್ಯಾ? ನೋ ಸೂರ್ಯ, ಆ ಓನರ್ ಡಬ್ಬ ನನ್ನ ಮಗ ನನ್ನ ಗಂಟೆ ಅನ್ಕೊಂಬಿಟ್ಟನ್ ಕಣೋ. ಮಾತಿಗೆ ಮುಂಚೆ ಹೊಡಿತಾನೆ ಇರ್ತಾನೆ ಕಣೋ. ಏನ ಮಾಡೋದು ಇದಕ್ಕೆ? ಬಿಡೋ, ಓನರ್ ಅಲ್ವೇನೋ, ಒಂದೇಟ್ ಹೊಡಿತಾರೆ ಇಲ್ಲ ಬೈತಾರೆ, ಓಡಿಸ್ಕೋಬೇಕೇನಾಗುತ್ತೆ? ನಾ ಓನರ್ನ ಖಂಡಿಸ್ತೀನಿ. ಮುಚ್ಕೊಂಡಿರಪ್ಪ, ಅದೇನ್ ಖಂಡಿಸ್ತೀಯ ನೀನು? ನನ್ನ ಮಗನ್ ಒಂದಲ್ಲ ಒಂದಿನ ಚುಚ್ಬಿಟ್ಟಿ. ಓ, ನೀನ್ ಹಂಗ್ ಮಾಡ್ತಿದ್ ಮಾರ್ರೆ ದಿನಾನೇ ನಾನು ಪೊಲೀಸ್ ಆಗ್ತಿದಂಗೆನೆ ನಿನ್ನ ಎನ್ಕೌಂಟರ್ ಮಾಡ್ಬಿಡ್ತೀನಿ. ಸುಮ್ನಿರ, ನಿನಗೆ ಗೊತ್ತಾಗಲ್ಲ. ಏನಮ್ಮ ಸಕ್ಕತ್ತಾಗಿದೆ. ಏನ್ ಜಿಮ್? ಹೌದು ಗುರು, ನಿನಗೆ ಹೆಂಗ್ ಗೊತ್ತಾಯ್ತು? ನೋಡಿದ್ರೆ ಗೊತ್ತಾಗಲ್ವಾ ಗುರು? ಯಾವ ಜಿಮ್ ಹೋಗ್ತೀಯಾ? ಬೈ ಚಿಪ್ಸ್ಗೆ ಆ ಜಿಮ್ಮಿಗೆ ಹೋಗ್ತೀನಿ, ಶೋಲ್ಡರ್ಗೆ ಈ ಜಿಮ್ಮಿಗೆ ಹೋಗ್ತೀನಿ, ಟೈಸ್ಗೆ ಬಜರಂಗಿ ಜಿಮ್ಗೆ ಹೋಗ್ತೀನಿ ಗುರು. ಇವೆಲ್ಲ ಮಾಡ್ತೀಯಾ? ಒಟ್ಟಿಗೆ ಏನ್ ತಿಂತೀಯ ಗುರು? ಹೋಗ್ಲಿ ಬಿಡೋ ಪಾಪ, ಅವನಿಗೆ ಯಾಕೆ ಟೀಸ್ ಮಾಡ್ತೀಯಾ? ಗುರು ಹೋಗಮ್ಮ ನೀನ್ ಸುಮ್ನೆ. ಸುಮ್ನೆ ಇರಳು. ಹೌದೇನ್ಲಾ? ಆಯ್ತು ಬಿಡ್ಲಾ. ಸರಿ ಬ್ರೋ, ಹೋಯ್ತೀನಿ. ಇಂದು ಪ್ರಧಾನಿ ಮೋದಿಯಿಂದ ದೇಶದ ನೂತನ ಸ್ಪಾಟ್ ಆಫ್ ನೀತಿ ಪ್ರಕಟಗೊಳ್ಳಲಿದೆ. ಭಾರತೀಯರಲ್ಲಿ ಅಡಗಿರುವ ಮತ್ತು ಶ್ಲಾಘನೆ ಕಾರಣವಾಗಿರುವ ಉದ್ಯಮಶೀಲತೆ ಸ್ಫೂರ್ತಿಯನ್ನ ಅಣ್ಣ ಹೇಳಿ ಅಣ್ಣ. ತಂತ್ರಜ್ಞಾನ. ಸೂರ್ಯ ಎಲ್ಲಿದ್ಯಾ? ಹೊರಗಡೆ ಇದ್ದೆ. ಕಲೆಕ್ಷನ್ ಎಲ್ಲ ಆಯ್ತಾ? ಎಲ್ಲ ಮುಗೀತು. ಅದೇನೋ ಅಮೌಂಟ್ ಕೇಳಿದ್ಯಲ್ಲ ಅಣ್ಣ, ಬೇಕಿತ್ತು, ಸ್ವಲ್ಪ ಅರ್ಜೆಂಟ್ ಇತ್ತು. ಸರಿ, ಮನೇಲಿ ಇದ್ದೀನಿ, ಬಾರಪ್ಪ. ಸ್ವಲ್ಪ ಹೊರಗಡೆ ಇದ್ದ, 9 ಗಂಟೆಗೆ ಬಂದ್ರೆ ಆಗುತ್ತಾ? ಸರಿ ಆಯ್ತು, ಮನೇಲಿ ಇರ್ತೀನಿ ಬಾ. ಯಾರು? ಓನರು. ಸರಿ ಆಯ್ತು ಬಿಡು. ಏನಂತ? ದುಡ್ಡು ಕೇಳಿದ್ದೆ ಓನರ್ಗೆ, ಕೊಡ್ತೀನಿ ಅಂತ ಕರೆದ್ರು. ಸರಿ ಬರೋಣ, ಆಮೇಲೆ ಸಿಗ್ತೀನಿ ನಾನು. ಅಯ್ಯೋ, ಸ್ಟವ್ ಮೇಲೆ ಏನೋ ಇಟ್ಟಿದೆ. ಇವನ್ಯಾಕೋ ಹಿಂಗ್ ಓಡ್ ಬರ್ತಾವನೆ? ಯಾವ್ದಾರ ಉಷ್ಣ ಓಡಿಸ್ಕೊಂಬಂತೇನು? ಓನರ್ ಕೊಲೆ ಆಗ್ಬಿಟ್ಟಿದೆ ಕಣ್ರು. ಇವಾಗ ಒಂದು ಅರ್ಧ ಗಂಟೆ ಮುಂಚೆ. ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಕಣ. ಇದೀಗ ಬಂದ ಸುದ್ದಿ. ರಾತ್ರೋರಾತ್ರಿ ಒಂದು ಬರ್ಬರ್ ಹತ್ಯೆ ನಡೆದಿದ್ದು ಪೊಲೀಸರು ಶೋಧ ಕಾರ್ಯ ಮುಂದುವರಿಸಿ ಅನುಮಾನಾಸ್ಪದ ವ್ಯಕ್ತಿಗಳ ವಿಚಾರಣೆಗೆ ಶೋಧ ಕಾರ್ಯದಲ್ಲಿ ತೊಡಗಿದ್ದಾರೆ. ಇವರೊಟ್ಟಿಗೆ ಕೆಲಸ ಮಾಡುತ್ತಿದ್ದ ಹುಡುಗರ ಮೇಲೆ ಅನುಮಾನ ಬಂದಿದ್ದು ಹುಡುಗರ ಹುಡುಕಾಟದಲ್ಲಿ ತೊಡಗಿದ್ದಾರೆ. ಏನೋ ನಿನ್ ಕತೆ? ಯಾಪದ್ನೆ ನಿನ್ ಮೇಲೆ ಬಂದ್ರೆ ಏನೋ ಮಾಡ್ತೀಯಾ? ಜೀವನ ಚೈತ್ರ ತರ ಇರೋ ನಿನ್ ಜೀವನ ಚಕ್ರವ್ಯೂಹ ಆಗಿದೆ. ಇದರಿಂದ ಹೆಂಗೋ ಆಚೆ ಬರ್ತೀಯಾ? ಬರ್ತೀನಿ, ಇದರಿಂದ ಆಚೆ ಬಂದೆ. ನೈಟ್ ಹೋಗೋರು ಮನೆಗೆ ನೋಡಿದ್ರೆ ಏನಾದರೂ ಗೊತ್ತಾಗ್ಬೋದು. ಚಂದ್ರು ಎಲ್ಲೋ?
ಇಲ್ಲ ಕಣೋ, ಅವ್ನು ಬೆಳಗ್ಗೆನೆ ಎಲ್ಲೋ ಎದ್ದೋದ. ಯಾಕೋ ಹಿಂಗ್ ಕೂತಿದ್ಯಾ? ಏನಿಲ್ಲ ಕಣ, ನಮ್ಮ ಓನರ್ ಹೋಗ್ಬಿಟ್ರಲ್ಲ, ಕೊನೆಗೆ ಈ ಸಿಂಬಲ್ ಬರುತ್ತೋ. ಹೌದಾ? ಹೋಗ್ಬಿಟ್ರು, ಏನು ಅಂತಾನೆ ಗೊತ್ತಾಗ್ತಿಲ್ಲ ಕಣ. ಎಷ್ಟೇ ತಲೆ ಕೆಡ್ಸ್ಕೊಂಡ್ರು ಇಟ್ಕೊಳ್ಳಿ, ಯಾವ್ದೋ ಫೋನ್ ಬಂತು. ಯಾಕೋ ನಗ್ತಿದ್ಯಾ? ಏನಿಲ್ಲ ಬಿಡು. ಯಾರು ಫೋನ್ ಮಾಡಿದ್ದು? ಮತ್ತೆಂದ್ರು ಏನಂತ? ಅದೇನೋ 2 ದಿನ ಊರ್ಗ್ ಹೋಗ್ತಾನಂತೆ, ಬರ್ತಾನಂತೆ. ಹೌದಾ? ಇದನ್ಯಾಕೋ ನೀನು ಇಟ್ಕೊಂಡಿದ್ಯಾ? ಅವನ್ ಚಳಿ ನಿನಗೂ ಬಂದ್ಬಿಡ್ತಾ? ಅವನೇನೋ ಖುಷಿಯಾಗಿದ್ದಾಗ ಬಿಟ್ರೆ ನೀನು ಟೆನ್ಷನ್ ಬಿಡ್ತಾ ಇದೆಯಾ? ಅವನಾ? ಅವನಂದ್ರೆ ಚಂದ್ರು ಕಣೋ. ಚಂದ್ರುನ ಯೂಸ್ ಮಾಡ್ತಾನ? ಹ್ಞೂ ಕಣೋ, ಅವ್ನು ಚಿಕ್ಕ ವಯಸ್ಸಿಂದನೂ ಬಿಡ್ತಾ ಇರೋದು ನಾನು ನೋಡ್ತಾ ಇದ್ದೀನಿ.
ಅವ್ನು ಖುಷಿಯಾಗಿದ್ದ ಗುಳ್ಳೆ ಬಿಡ್ತಾನೆ, ನೀನು ನೋಡಿದ್ರೆ ಟೆನ್ಷನಲ್ಲಿ ಬಿಡ್ತೀಯಲ್ಲೋ. ಈ ಥರ ಗುಳ್ಳೆ ಬೆಟ್ಟು ಮೈ ತುಂಬ ಗುಳ್ಳೆ ಆದರೆ ಏನೋ ಮಾಡ್ತೀಯಾ? ಬಾಯ್ಲೆ ಹೋಗೋ ಸುಮ್ಮನೆ. ಯಾವಾಗ ನೋಡಿದ್ರು ಹೊಡಿತಾನೆ, ಒಂದು ನೋಡಿದ್ರು ಅವನು ಹೊಡಿತಾನೆ, ನೀನು ಹೊಡಿದೀಯ. ಅವತ್ತು ಕನ್ಸಲ್ಲಿ ಹೊಡಿದ್ರೆ ಇನ್ನೂ ನೋವು ಆಗ್ತಾ ಇದೆ, ನೀನು ಮತ್ತೆ ಹೊಡಿದಿಲ್ಲ. ಚಂದ್ರುನ ಚಂದ್ರು ಇದಕ್ಕೆ ಸಾಧ್ಯ ಇಲ್ವಲ್ಲ, ಏನು ಹೇಳೋದೈತಿ ಎಲ್ಲ. ಬೇರೆ ಯಾರಾಗಿರ್ಬೋದು, ಚಂದ್ರು ಆಗಿದ್ದರೆ ಛೇ ಅವನು ಮಾಡೋಕ್ಕೆ ಚಾನ್ಸ್ ಇಲ್ಲ. ಅವನು ಯಾಕೆ ಮಾಡ್ತಾನೆ? ಇನ್ನು ಬೇರೆ ಯಾರು ಮಾಡಿರ್ಬೋದು? ಏನು ಮಾಡೋದು ಇದನ್ನ ಏನೋ ಗೊತ್ತಾಗ್ತಾ ಇಲ್ವಲ್ಲ. ಈ ದುನಿಯಾದಲ್ಲಿ ಬದುಕೋಕ್ಕೆ ಹಣ ಹೆಸರು ಎರಡೂ ಬೇಕು. ಇಲ್ಲಿ ರಾಜನ ಥರ ಬಾಳೋನಿಗೆ ಬೆಲೆ ಜಾಸ್ತಿ. ಅದ್ರ ಮಧ್ಯೆ ಯಾರೇ ಬಂದರೂ ಅವ್ನು ತುಳಿದು ಮೇಲೆ ಬರೋದೇ ನನ್ನ ಪಾಲಿಸಿ. ಪೊಲೀಸ್ ಆದರೆ ನನ್ನ ಬೆಲೆನೇ ಇಲ್ದಂಗೆ ಆಗುತ್ತಲ್ಲ. ಏನಾದರೂ ಮಾಡಿ ಪೊಲೀಸ್ ಆಗದಿರೋ ಥರ ತಡಿಬೇಕು. ಏನು ಮಾಡೋದು? ಅವನನ್ನೇ ಫಿನಿಶ್ ಮಾಡ್ತೀನಿ. ಹಲೋ ಇಸ್ಲಾಂ ಬಾಯ್, ಅದೇ ಪಾಸ್ಪೋರ್ಟ್ಗೆ ಹೇಳಿದ್ನಲ್ಲ, ನಾನು ಆಲ್ರೆಡಿ ಏರ್ಪೋರ್ಟಲ್ಲಿದ್ದೀನಿ.